ಅದು ಅಕಾಲಿಕವಾಗಿ ಹೋದ. ನನ್ನ ತುಂಬ ಮುದ್ದಿನ ನಟ ಅವನು, ಇಷ್ಟದ ನಟ. ನಾನು, ರಕ್ಷಿತ್ ಅವರು, ಜಗ್ಗೇಶ್ ಅವರು ಮತ್ತು ಸಮಸ್ತ ಝೀ ಬಳಗದವರು ತುಂಬ ಖುಷಿ ಅವನು ಅಂದರೆ. ನಮಗೆ ಯಾವುದೇ ಹಿನ್ನೆಲೆ ಇಲ್ಲದೆ ಒಂದು ಕರಾವಳಿಯ ಈ ಭಾಗದಿಂದ ಬಂದು ಅಷ್ಟು ಹೆಸರು ಮಾಡಿದ್ದ ಆ ವೇದಿಕೆಯಲ್ಲಿ ಪ್ರಕೃತಿ ಕರೆದಾಗ ಹೋಗಬೇಕು, ಎಲ್ಲರೂ ಹೋಗಬೇಕು, ಬಟ್ ಇಷ್ಟು ಬೇಗ ಕರೆಯುತ್ತೆ ಪ್ರಕೃತಿ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ. ಅವನು ತುಂಬ ಚಟುವಟಿಕೆ ಇದ್ದಂಥ, ತುಂಬ ಆತ್ಮೀಯ ಹುಡುಗ, ತುಂಬ ಜೀವಂತಿಕೆ ಇತ್ತು ಅವನಲ್ಲಿ. ಅವು ನೆನಪಾಗಬೇಕಷ್ಟೇ ಇವಾಗ. ನಗು ಜಾಸ್ತಿ ಇದ್ದವರಿಗೆ ಆಯಸ್ಸು ಜಾಸ್ತಿ ಅಂತ ಒಂದು ಲೆಕ್ಕಾಚಾರ ಎರಡೂ ಕವಿಗಳು ಮಾತಾಡ್ತಾರೆ. ಈ ನಗುವಿನ ನಡುವೆ ನಗುವಿನ ಹಿಂದೆ ನೋವು ಇರ್ತದೆ. ಆ ನೋವಿನ ಪ್ರಮಾಣಗಳು ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಇರ್ತದೆ. ಅದು ತುಂಬ ಯಾವುದೇ ಹಿನ್ನೆಲೆ ಇಲ್ಲದಂಥ ಬಂದು ಅವ್ನು ಬದುಕು ಕಟ್ಟಿದ್ದೆ ತುಂಬ ದೊಡ್ಡದು. ಪಾಪ ಏನು ನೋವಿತ್ತು, ಅದು ಯಾಕೆ ಆ ನಿರ್ಧಾರ ತಗೊಳ್ತು ಅವನ ಹೃದಯ, ಅವನಿಗೇ ಗೊತ್ತಿರಲ್ಲ. ಅವನ ಸಾವು ಅವನಿಗೇ ಗೊತ್ತಿಲ್ಲ. ಆನಂದವಾಗಿ ಮಲಗಿದ್ದಾನೆ. ಅವರ ಒಂದೇ ಒಂದು ಧ್ಯೇಯ ಇದು ತಂಗಿಯ ಮದುವೆ ಅಂತೇಳಿ, ಅದನ್ನು ಮಾಡ್ಲಿಕ್ಕೆ ಆಗಲಿಲ್ಲ ಅಂತೇಳಿ ಎಲ್ಲರೂ ಹೇಳ್ಕೊಟ್ಟಿದ್ರಂತೆ. ತಂಗಿಯ ಮದುವೆ ಜೊತೆಗೆ ಆತನಿಗೆ ತಂದೆ ಇರಲಿಲ್ಲ. ನಟನಾಗಿ ಹಲವಾರು ಕನಸುಗಳಿತ್ತು. ಅವೆಲ್ಲ ಆತ ಏನೇನು ಕನಸು ಕಂಡಿದ್ದ ಅನ್ನೋದು ಅವನ ಗೆಳೆಯರಿಗೆ ಚೆನ್ನಾಗಿ ಗೊತ್ತು. ಅದು ಒಂದೊಂದೇ ಪೂರೈಸಬೇಕಷ್ಟೆ, ನಾವು ನೀವು ಎಲ್ಲ ಸೇರಿ. ಅವನ ಜೀವಂತಿಕೆ, ಅವನ ನಗು, ಅವನ ಮುಗ್ಧತೆ, ಅವನ ಅಗಾಧವಾಗಿ ಜನರನ್ನು ನಗಿಸ್ತಿದ್ದ. ಮತ್ತು ತುಂಬ ಮುಗ್ಧ. ತುಂಬ ಅವನು ಬಂದರೆ ವೇದಿಕೆಗೆ ಒಂದು ಪುಟ್ಟ ಮಗು ಬಂದಂಗೆ ಆಗೋದು. ನಾವೆಲ್ಲ ಹೇಳ್ತಿದ್ವಿ, ನಿನ್ನ ಇನ್ನಸೆನ್ಸ್ ಯಾವತ್ತು ಹೀಗೆ ಇರಲಿ ಅಂತ. ತೀರಾ ಒಳ್ಳೆತನದಿಂದ ಇದ್ದರೆ ಹೀಗೆ ಆಗ್ತದೇನೋ ಗೊತ್ತಿಲ್ಲ. ಹೌದು, ತುಂಬ ಇಂಪ್ರಾಂಪ್ಟು, ಸ್ಪಾಂಟೇನಿಯಸ್, ತುಂಬ ಶಾರ್ಪ್ ಮೈಂಡೆಡ್, ಏಕಸಂಧಿಗ್ರಾಹಿ ಅಂತಾರೆ. ಒಂದು ಸತಿ ಹೇಳಿದ್ರೆ ಅರ್ಥ ಆಗ್ಬಿಡೋದು ಅವನಿಗೆಲ್ಲದು. ತುಂಬ ಅದ್ಭುತ ನಟ. ತುಂಬ ಬದುಕು ಗೊತ್ತಿದ್ದವ್ರು ಮಾತ್ರ ತುಂಬ ಚೆನ್ನಾಗಿ ನಡ್ಸೋಕ್ಕಾಗುತ್ತೆ. ಅವನಿಗೆ ಬದುಕು ಚೆನ್ನಾಗಿ ಗೊತ್ತಿತ್ತು. ಕರಾವಳಿಯ ಕಾಮಿಡಿ ಇಡೀ ರಾಜ್ಯಕ್ಕೆ ಸೆಟ್ ಆಯ್ತಲ್ಲ. ಹೌದು ಹೌದು. ಈ ಕರಾವಳಿಯ ಭಾಷೆನ ಇಟ್ಕೊಂಡೇ ಅವನು ತುಂಬ ಚೆನ್ನಾಗಿ ನಗಿಸ್ತ. ಅವನ ಭಾಷೆನ ಅವನು ಬದಲಾಯಿಸ್ಕೊಳ್ಳಿಲ್ಲ. ಈ ಥರದ್ದು ಹಲವಾರು ಮನಸ್ಸಿನ ಸ್ಟ್ರೆಂಗ್ತು ಜಾಸ್ತಿ ಇದ್ದಂಥ ಹುಡುಗ ಅವನು. ಹೃದಯದ ಸ್ಟ್ರೆಂಗ್ತು ಜಾಸ್ತಿ ಇದ್ದಂಥ ಹುಡುಗ, ಸಹೃದಯಿ. ಇವತ್ತು ಆ ಹೃದಯ ಸುಮ್ಮನಾಗ್ಬಿಡ್ತು. ಸರ್, ಕಾಮಿಡಿ ಕ್ರೀಡೆಗಳು ಒಂದು ಕುಟುಂಬ ಅನ್ನೋದು ಗೊತ್ತಾಗ್ತದೆ. ಎಲ್ಲರೂ ಬಂದಿದ್ದಾರೆ, ಇನ್ವಾಲ್ವ್ಮೆಂಟ್, ಆ ಪ್ರೀತಿ ಏನಿಲ್ಲ. ಪ್ರೀತಿಯಲ್ಲಿರುತ್ತೆ, ಅಲ್ಲಿ ಸೆಳೆತ ಇರುತ್ತೆ, ಬರಲೇಬೇಕು. ಮತ್ತು ನಮಗೆಲ್ರಿಗೂ ಸ್ನೇಹಿತ. ನಮ್ಮನ್ನಷ್ಟೇ ಇಡೀ ನಾಡನ್ನು ನಗಿಸ್ತವನವನು. ಬರದೇ ಇದ್ದರೆ ಹೇಗೆ, ಬರಲೇಬೇಕಲ್ಲ. ಒಳ್ಳೆ ಫ್ಯೂಚರ್ ಇರ್ತದೆ ಸರ್. ಈಗ ಸಿನಿಮಾಗಳಲ್ಲೆಲ್ಲ ಬರ್ತಾ ಇದ್ದಾರೆ. ಒಂದು ಮನದ ಕಡಲಲ್ಲೂ ಮಾಡಬೇಕಿತ್ತು ನನ್ನ ಸಿನಿಮಾದಲ್ಲಿ. ಕಾಂತಾರ ಶೂಟಿಂಗ್ ಹೋದ್ರಿಂದ ನನ್ನ ಸಿನಿಮಾದಲ್ಲಿ ಮಾಡೋಕ್ಕಾಗಲಿಲ್ಲ. ಹಲವಾರು ಸಿನಿಮಾಗಳ ಪ್ಲ್ಯಾನ್ ಇತ್ತು ಅವನದ್ದು. ತುಂಬ ಸಿನಿಮಾದಲ್ಲಿ ಯಾವತ್ತೂ ಸಿನಿಮಾ ಒಳ್ಳೆ ನಟರನ್ನ ಕೈ ಬಿಡೋದಿಲ್ಲ. ಬಟ್ ಈಗ ಸಿನಿಮಾಗೆ ಅವನಿಲ್ದಂಗೆ ಆಗೈತೆ.